ಛೇ, ಇಷ್ಟು ದಿನ ನಾನು ಯಾವ್ದು ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿದ್ನೋ ಅದನ್ನ ನಾನೇ ಬಾಯ್ಬಿಟ್ಟು ಎಲ್ಲ ಹೇಳ್ಬಿಟ್ನಲ್ಲಪ್ಪ ದೇವ್ರೆ. ಅಯ್ಯೋ, ಆ ಮನೆಯಾಳ ಸೇಳಿ ಥೂ ಮಾಡೋದು ಒಂದೊಂದಲ್ಲ. ಅಯ್ಯೋ, ಎಲ್ಲ ಗೊತ್ತಾಗೋಯ್ತು. ಇಷ್ಟು ದಿನ ನಾನು ಮುಚ್ಚಿಟ್ಟಿದ್ದೆ, ಆದ್ರೆ ಇವತ್ತೆಲ್ಲ ಬಯಲಿಗೆ ಬಂತಲ್ಲಪ್ಪ. ಇದಕ್ಕೇನ ನಾನು ಇಷ್ಟು ದಿನ ಮುಚ್ಚಿಟ್ಟಿದ್ದು. ನಾನು ಮುಚ್ಚಿಡಕ್ಕೆ ಏನೇನೋ ಪ್ರಯತ್ನ ಪಟ್ಟೆ. ಆ ಮನೆಯಾಳ ಸೇಳಿಗೆ ಎದ್ರಕೊಂಡು ಜೀವನ ಮಾಡಿದೆ, ಅವಳು ಹೇಳ್ದಂಗೆ ಕೇಳಿದೆ. ಆದ್ರೆ ಕೊನೆಗೆ ಇವತ್ತು ನನ್ನಿಂದನೇ ಸತ್ಯ ಹೇಳಂಗ್ ಮಾಡ್ಬಿಟ್ಲಲ್ಲ ಮನೆಯಾಳಿ. ನಮ್ಮ ಮನೆಯವರು ಬಾ ಹೋಗಿ ಮಾತಾಡ್ಕೊಂಬರೋಣ ಅಂತ ಇದ್ದಾರೆ. ನಾನು ಹೆಂಗೋ ತಿರ್ಗ ಏನೋ ಒಂದು ಸುಳ್ಳು ಹೇಳಿ ಸುಮ್ಮನಿರಿಸ್ತೆ. ಈಗ ರಾಧಕ್ಕೋಗು ಗೊತ್ತಾಗುತ್ತೆ ಅವ್ರಿಗೆ ಏನು ಸುಳ್ಳು ಹೇಳೋದ, ಇನ್ನೇನು ಮಾಡೋದು, ಅದನ್ನೇ ಹೇಳೋದು. ಅದನ್ನೇ ಸುಳ್ಳು ಹೇಳ್ಕೊಂಡು ಹೆಂಗೋ ಅನ್ನತ್ಲಾಗೆ ಇನ್ನು 5 ತಿಂಗಳು ಹಿಂಗೇನೆ ಕಾಲದ ನೋಡ್ಬಿಡೋಣ. ನಮ್ಮ ಮನೆಯವ್ರು ಏನಾದ್ರೂ ನನ್ನ ತವ್ರ ಮನೆಗೆ ಹೋದ್ರಿ, ಅಯ್ಯೋ ಬೇಡ, ಇರೋ ಸತ್ಯ ಎಲ್ಲ ಗೊತ್ತಾದರೆ ಬಂದು ಮಕ್ಕೂಗಿತಾರೆ ನನಗೆ. ನಮ್ಮಮ್ಮಯ್ಯ ನಮ್ಮ ಮಾಮನವ್ರಿಗೆ ಹೋಗ್ತೀನಿ ಅಂತ ಹೋಯ್ತು. ನಮ್ಮ ಮಾಮನಿಗೆಲ್ಲ ವಿಷಯ ಗೊತ್ತಾಗಿ ನಮ್ಮ ಮಾಮನ ಕರ್ಕೊಂಡು ಹೋಗ್ತೀನಿ ಅಂತಲೂ ಹೇಳ್ತು. ಕರ್ಕೊಂಡು ಹೋಗಿತ್ತು, ಬಿಟ್ಟಿತ್ತು. ಅಲ್ಲಿ ಏನಾಯಿತು, ನಮ್ಮ ಮಾವ ಏನಂದ್ರು ಒಂದು ಗೊತ್ತಾಗ್ತಿಲ್ವಲ್ಲ. ಏನು ಮಾಡೋದು? ನಮ್ಮ ಮಾವನವ್ರಿಗೆ ಒಂದು ಪತ್ರ ಬರೆಯೋಣದಲ್ಲಿ ನಮ್ಮ ಅತ್ತೆಗೆ. ಅಯ್ಯೋ, ನಮ್ಮ ಅತ್ತೆ ಅಲ್ಲಿ ನೇತ್ರ ಬೇರೆ ಇಲ್ಲ. ನೇತ್ರ ಇದ್ದಿದ್ರೆ ಓದೋಳು. ಏನು ಮಾಡೋದು? ನನ್ನ ತವ್ರ ಮನೆಗೆ ಒಂದು ಪತ್ರ ಬರೀತೀನಿ. ನಮ್ಮಮ್ಮ ಏನು ಇದಕ್ಕೆ, ನಮ್ಮಮ್ಮ ಹೋಗಿತ್ತು ಇಲ್ವೋ ಅಲ್ಲಿಗೆ? ಹೋಗಿದ್ರೇನೋ ಪರವಾಗಿಲ್ಲ, ಹೋಗಿಲ್ಲ ಅಂದರೆ ಏನು ಮಾಡೋದು? ಒಳ್ಳೆ ಎಡವಟ್ಟ ಆಯ್ತಲ್ಲಪ್ಪ. ಹೋಗತ್ತ. ಓ ಮಹಾರಾಣಿಯವರು. ಏನ್ ರಾಣಿ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಏನ್ ಸಮಾಚಾರ? ರಾಧಕ್ಕನ್ಗೆ ಹೆರಿಗೆ ಆಯ್ತಾ? ರಾಧಕ್ಕನ್ಗೆ ಹೆರಿಗೆ ಆಗೋದು ಹಂಗಿರ್ಲಿ ಕಣಿ. ಮನೆಯಾಳ ಸೇಳಿ ನಿನಗೆ ಹೆರಿಗೆ ಆಗಂಗೆ ಬಾರಿಸ್ಬಿಡ್ತೀನಿ ನೋಡಿವಾಗ. ನಿನ್ಗೆ ಯಾಕೆ ಬೇಕು ನಮ್ಮ ಮನೆ ಸುದ್ದಿ? ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು ಅಂತಾನ? ನಿನ್ಗೇನ್ ಮಾಡಕ್ ಕೆಲಸ ಇಲ್ವಾ? ತರಕಾರಿ ಮಾರ್ತಾ ಇದೆಯಲ್ಲ, ಸುಮ್ಮನೆ ಮುಚ್ಕೊಂಡು ತರಕಾರಿ ವ್ಯಾಪಾರ ಮಾಡ್ಕೊಂಡು ನಿನ್ ಮನೆ ಆತು ನೀನಾತು ಅಮ್ಮಂಗೆ ಇರಬೇಕು. ಅದ್ ಬಿಟ್ಬಿಟ್ಟು ನಮ್ಮ ಸಂಸಾರದ ಬಗ್ಗೆ ತಲೆ ಕೆಡ್ಸ್ಕೊಂಡು ನಿನ್ಗೇನಾಗಬೇಕಾಗಿತ್ತೆ? ನಾಚಿಕೆ ಆಗಲ್ವಾ ಈ ತರ ತಂದಿ ತಮಾಷೆ ನೋಡಕ್ಕೆ? ಯಾಕೆ ರಾಣಿ, ಯಾಕೆ ಹಿಂಗಾಡ್ತಾ ಇದ್ಯಾ? ನಿನ್ಗೇನಾಗೈತೆ? ಏನ್ ತಿಕ್ಕಿಕ್ ಹಿಡ್ದೈತೋ ಹೆಂಗೆ? ನಾನೇನೇ ಮಾಡಿದೆ ಅಂತದ್ದ? ಯಾಕೆ ಹಿಂಗಾಡ್ತಾ ಇದ್ಯಾ? ಅಲ್ವೇ, ನನ್ನ ಗಂಡನ ಹತ್ರ ನೀನ್ ಏನೇ ಹೇಳ್ದೆ? ಏನ್ ಹೇಳ್ದೆ ಅಂತಾನ? ಮುಚ್ಕೊಂಡು ಇರಕ್ಕಾಗಲ್ವಾ ನಿನ್ಗೆ? ಹೇಳ್ಬೇಡ ಅಂತ ಹೇಳಿದೆ ತಾನೆ? ನಾನೇನಾದ್ರೂ ನಿನ್ ತಂಟಿಗೆ ಬಂದಿದ್ನ ಅವತ್ತಿಂದನ? ಹಂಗಿದ್ರು ಈ ತರ ಎಲ್ಲ ಹೇಳ್ಬಿಟ್ಟು ಗಂಡ ಹೆಂಡತಿಗೂ ಜಗಳ ತಂದಿಕ್ಕಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನನ್ನ ಸಂಸಾರ ಹಾಳು ಮಾಡ್ಬಿಡ್ತೀಯಲ್ಲ ನೀನು. ನಾನೇನೇ ಹೇಳ್ದೆ, ಯಾಕೆ ಹಿಂಗಾಡ್ತಾ ಇದ್ಯಾ? ನಾನೇನು ಹೇಳಿಲ್ಲ ನಿನ್ ಗಂಡಂತಾಗೆ. ಏನೋ ನಿಮ್ಮ ಅಮ್ಮಯ್ಯ ತವ್ರ ಮನೆಗೆ ಹೋಯ್ತು, ಗಂಡನ ಮನೆಗೆ ಹೋಗಿಲ್ಲ, ಯಾಕೋ ಏನೋ ಗೊತ್ತಿಲ್ಲ ಅಂತಂದೆ. ಹೌದಾ, ನನಗೆ ನೋಡಿರೆ ನಮ್ಮಯ್ಯ ನಮ್ಮೂರಿಗೆ ಹೋತು ಅಂತ ಹೇಳಿದ್ಲು ರಾಣಿ ಅಂತ ಅಂದ. ಏನಪ್ಪ ಕೇಳೋಗು ಅಂತಂದೆ, ಅಷ್ಟೇನೆ. ಅಷ್ಟಕ್ಕೆ ಯಾಕೆ ಹಿಂಗಾಡ್ತಾ ಇದ್ಯಾ? ನಾನೇನಾದ್ರೂ ನಿನ್ ತವ್ರ ಮನೆಗೆ ಜಗಳ ಮಾಡ್ಕೊಂಡು ಹಿಂಗೆಲ್ಲ ಪತ್ರ ಗಿತ್ರ ಬರ್ದು ತವ್ರ ಮನೆಯಿಂದ 6 ತಿಂಗಳು ಆಚೆಗೆ ಹಾಕಿಸ್ಕೊಂಡಿದ್ಯಾ ಅಂತ ಹೇಳಿ ನಾನೇ ನಿನ್ ಗಂಡಂತಾಗ ಹೇಳಿದ್ದೀನಿ. ಇಲ್ಲ ತಾನೆ? ಅದಕ್ಕೆ ಯಾಕೆ ಹಂಗಾಡ್ತಾ ಇದ್ಯಾ? ಈಗ ಅದೇ ಸಮಸ್ಯೆ. ನಿನ್ಗೆ ಯಾಕೆ ಬೇಕು ನಮ್ಮನೆ ಸುದ್ದಿ? ಈಗ ಆ ವಿಷಯ ಹೇಳಿದ್ಯಾ ಅನ್ಕೊಂಡು ನನ್ನ ಗಂಡ ಬಂದು ಯಾಕೆ ಹಿಂಗೆ ಸುಳ್ಳು ಹೇಳಿದೆ ಅಂತ ಕೇಳ. ನಾನು ಇದೇನಪ್ಪ ಇದು ಹಿಂಗೆ, ಯಾರು ಏನು ನಾನೇ ಸುಳ್ಳು ಹೇಳಿದೀನಿ ಅಂತಂದೆ. ಸೇಳಿ ಎಲ್ಲ ಹೇಳಿದ್ಲು ನಿನ್ ವಿಷಯನ, ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ ಅಂತಂದ. ನಾನು ನನ್ನ ವಿಷಯ, ನಮ್ಮ ಅಮ್ಮನ ವಿಷಯ ಎಲ್ಲ ಹೇಳಿದ್ಯೇನೋ ಅನ್ಕೊಂಡು ಎಲ್ಲ ಬಾಯ್ ಬಿಟ್ನಲ್ಲಿ ಅಂತವ್ರ ಮನೆಗೆ ಜಗಳ ಮಾಡಿದ್ದು, ಅವ್ರ ನತ್ತವ್ರ ಮನೆಯಿಂದ 6 ತಿಂಗಳು ಆಚೆಗೆ ಹಾಕಿದ್ದು ಎಲ್ಲ ನಾನೇ ಬಾಯ್ ಬಿಡಂಗ್ ಮಾಡ್ಬಿಟ್ಟೆ. ಮನೆಯಾಳ ಸೇಳಿ ನಿನ್ನಿಂದನ. ನನ್ ಗಂಡನ ಯಾಕೆ ಮಾತಾಡಿಸ್ತೀಯ? ನಮ್ಮಮ್ಮ ಎಲ್ಗಾದ್ರೂ ಹೋಗುತ್ತೆ, ಯಾವ್ರಿಗಾದ್ರೂ ಹೋಗುತ್ತೆ, ಆ ಸುದ್ದಿ ಕಟ್ಕೊಂಡು ನಿನ್ಗೇನಾಗ್ಬೇಕು? ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ? ಅಯ್ಯೋ ಅಯ್ಯೋ, ದಡ್ಡಿ ದಡ್ಡಿ. ಅಯ್ಯೋ ರಾಣಿ, ಈ ಊರಾಗೆ ನಿನ್ನಂತ ದಡ್ಡಿ ಯಾರು ಇಲ್ಲ ಕಣೆ. ಅಲ್ಲ, ಗಂಡ ಏನ್ ಹೇಳ್ತಾ ಇದ್ದಾನೆ, ಸೇಳಿ ಏನಿದ್ದಾಳೆ, ಏನ್ ಹೇಳಿದಾಳೆ ಕೇಳೋಣ ಮೊದ್ಲು ಅನ್ನೋದು ಅಷ್ಟು ಒಂದಿಟ್ಟು ಪರಿಜ್ಞಾನ ಬೇಡವಾ ನಿನ್ಗೆ? ಇದನ್ನೇ ಹೇಳಿರ್ಬೋದು ಅನ್ಕೊಂಡು ನೀನೇ ಎಲ್ಲ ಸತ್ಯ ಎಲ್ಲ ಹೇಳ್ಬಿಟ್ಟು ಈಗ ನಂತಕ್ ಬಂದು ನೀನೇ ಎಲ್ಲ ಮಾಡಿದ್ದು ಅಂತ ರೇಗಾಡ್ತಿದ್ಯಲ್ಲಿ. ನಿನ್ ತಲೆಗೇನ್ ಬುದ್ಧಿಗಿದ್ದಿ ಐತೆ, ಲದ್ದಿ ಐತು? ನಗ್ಬೇಡ, ಬಾಯಿ ಮುಚ್ಚು ನೀನು. ನಕ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನೀನ್ ಯಾಕೆ ನನ್ನ ಗಂಡಂತ ಯಾಕೆ ಹೇಳಕೋದೆ? ನಮ್ಮಮ್ಮನ ವಿಷಯನಾಗ್ಲಿ ಏನಾಗ್ಲಿ ಯಾಕೆ ಹೇಳಕೋದೆ? ನನಗೇನ್ ಗೊತ್ತು ಈ ವಿಷಯ ತಿಳ್ಕೊಂಡು ನೀನ್ ಹೇಳಿರ್ತೀಯ ಅಂತಾನ? ನಿನಗೆ ಗೊತ್ತಿರೋದು ನನ್ನ ವಿಷಯ ಒಂದೇ ತಾನೆ, ಅದಕ್ಕೆ ಅದನ್ನೇ ಹೇಳಿದ್ಯೋ ಏನೋ ಅಂತ ಹೇಳಿ ತಿಳ್ಕೊಂಡು ನಾನೇ ಎಲ್ಲ ಹೇಳ್ಬಿಟ್ಟೆ. ಮನೆಯಾಳಿ, ಈಗ ನೋಡು ನನಗೆ ಮರ್ಯಾದೆ ಇಲ್ದಂಗ ಆಗೈತೆ. ನಮ್ಮ ಮನೆಯಾಗೆ ನಮ್ಮ ಅತ್ತಿಗೂ ನನ್ನ ಗಂಡಗೂ ಎಲ್ಲ ಗೊತ್ತಾಗೈತೆ. ರಾಗದಕ್ಕಂಗೂ ಹೇಳ್ತಾರೆ ಎಲ್ಲನ. ಈಗ ನನಗೆ ಮರ್ಯಾದೆ ಇಲ್ದಂಗ ಆಗುತ್ತೆ. ತವ್ರ ಮನೆಗೆ ಮರ್ಯಾದೆ ಇಲ್ದಂಗ ಮಾಡಿದ್ಯಾ, ಈಗ ಗಂಡನ ಮನೆಗೂ ಮರ್ಯಾದೆ ಇಲ್ದಂಗ ಆಗುತ್ತೆ. ಎಲ್ಲರೂ ಕೇಳ್ತಾರೆ ಇವಾಗ ಅದಕ್ಕೆ ಬಿದ್ದಾಗ ಹೋಗಾರೆಲ್ಲನ. ಏನಮ್ಮ ರಾಣಿ, ತವ್ರ ಮನೆಯಿಂದನ 6 ತಿಂಗಳು ಆಚೆಗೆ ಹಾಕಿವ್ರಂತಲ್ಲ, ಯಾಕೆ ಯಾಕೆ ಅಂತಾನ ಗೊತ್ತಿದ್ದು ಕೇಳ್ತವೆ ಈ ಜನಗಳು. ಎಲ್ಲನ ಎಲ್ಲ ನಿನ್ನಿಂದ ಮನೆಯಾಳಿ. ನನ್ನಿಂದನ? ನನ್ನಿಂದ ಅಲ್ಲ, ನಿನ್ನಿಂದ
ನೀನ್ ದಡ್ತಂದಿಂದನ ಹಾ ಅಷ್ಟು ತಾಳ್ಮೆ ಬೇಡವಾ ನಿನ್ಗೆ? ಏನ್ ಹೇಳ್ತಾರೆ, ಏನ್ ಕೇಳದತ್ತ ಇದ್ದಾರೆ, ಏನು ಎತ್ತ ನಿನ್ ಗಂಡ ಏನ್ ಹೇಳ್ತಾ ಇದ್ದಾನೆ, ಸೇಳಿ ಏನ್ ಹೇಳಿದಾಳೆ ಅಂತ ನಾ ಕೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ವಲ್ಲ. ಹಾ ಈಗ ನನ್ನ ಮೇಲೆ ರೇಗಾಡಿದ್ರೆ ಏನು ಪ್ರಯೋಜನ ಇಲ್ಲ. ಹೋಗು ಹೋಗು. ಎಂದಿದ್ರು ಒಂದಲ್ಲ ಒಂದಿಸ ಸತ್ಯ ಬಯಲಿಗೆ ಬೀಳೇಬೇಕಾಗಿತ್ತು. ನಿನ್ ಗಂಡಗೂ ನಿಮ್ಮ ಮಾತಿಗೆ ಗೊತ್ತಾಗ್ಲೇಬೇಕಾಗಿತ್ತು. ನೀನ್ ಬಾಯಿಗೆ ನೀನೇ ಹೇಳಿ ಎಲ್ಲ ನಾವು ಒಳ್ಳೆ ಕೆಲಸನೇ ಮಾಡಿದ್ಯಾ. ಹೋಗು. ಏನು ಆಗಲ್ಲ, ನಿನ್ ಮರ್ಯಾದೆ ಹೋಗುತ್ತೆ ಅಷ್ಟೇನಿ. ಹೋದ್ರೆ ಹೋಗ್ಲಿ ಬಿಡು. ನಿನ್ಗೇನು ಅದೇನು ಎಷ್ಟು ಸಲ ಅಂತ ಮರ್ಯಾದೆ ಕಳ್ಕಂತ ಹೇಳು. ಒಳ್ಳೇದಾಗಿತ್ತು, ಹೋಗು ಹೋಗು. ಒಳ್ಳೇದಾಗಿರೋದು ನನಗೆ ನನ್ನ ಮರ್ಯಾದೆ ಹೋಗೋದು ನೀನು ಒಳ್ಳೇದಾಗಿತ್ತು ಅಂತನ ನೋಡಿ ಶಿಲ್ಪ. ಈ ಸೇಳಿನ ಎಂತ ನೀಚ್ ಬುದ್ಧಿ ಹೇಳುದು. ಓ ಶಿಲ್ಪ, ಏನೇ ಸುಮ್ಮನೆ ಬಂದು ಹಿಂಗೆ ಮುಂದೆ ಹಿಂಗೆ ನಿಂತ್ಕೊಬಿಟ್ಟಿದ್ಯಾ? ಯಾರಿಗೂ ಗೊತ್ತಾಗ್ದಂಗೆ ಏನ್ ಸಮಾಚಾರ? ಯಾಕೆ ಬಂದೆ? ಏನಿಲ್ಲ ಸೇಳಿ, ಸುಮ್ಮನೆ ಬಂದೆ. ನೀವಿಬ್ರು ಮಾತಾಡ್ತಿದ್ರಲ್ಲ, ಯಾಕೆ ಏನಾಯ್ತು ರಾಣಿ ಯಾಕೋ ಜೋರಾಗಿ ಮಾತಾಡ್ತಾಳಲ್ಲ ಅಂತ ಬಂದೆ. ಈ ರಾಣಿ ಏನೇ ಇದು ನೀನ್ ಹೇಳ್ತಿರೋದು ನಿಜನಾ? ನೀನೇ ನಿನ್ ಗಂಡನ ಹತ್ರ ತವ್ರ ಮನೆ ವಿಷಯ ಎಲ್ಲ ಹೇಳ್ಬಿಟ್ಟ. ಅಯ್ಯೋ ಅಯ್ಯೋ, ಏನೇ ರಾಣಿ? ಅಲ್ಲ ಸೇಳಿ ಹೇಳ್ದಂಗೆ ನಿನಗೆ ಬುದ್ಧಿ ಇಲ್ಲ ಬಿಡು. ಸೇಳಿನ ಯಾಕೆ ಬೈತೀಯ ಸುಮ್ಮನೆ? ಅದಪ್ಪ ಮಾತು ಅಂದ್ರೆ. ಹೋಗಿ ನಿನ್ ಫ್ರೆಂಡಿಗೆ ಉಗಿ ಶಿಲ್ಪ. ಸರಿ ಹೋಗಿ ಹೇಳ್ತೀನಿ. ನನ್ನ ಮೇಲೆ ರೇಗಾಡಕ್ ಬಂದವಳೆ. ಏನೇ ಶಿಲ್ಪ? ಅಲ್ಲ ಇವಾಗ ಒಂದ್ 2 ದಿವಸ ಸೇಳಿ ಮನೆಗೆ ಬಿಡ್ಕಂತ ಇದ್ದಾಳೆ, ಮನೆಗೆಲ್ಲ ತೊಂದಾಗ್ತಾಳೆ. ನೀನ್ ಅಡಿಗೆ ಮಾಡ್ಕೊಂಡು ಮನೆಗಿರು ಅಂತ ಹೇಳಿದ ತಕ್ಷಣ ಆಲೇನೆ ಅವಳ ಪರವಾಗಿ ಮಾತಾಡ್ತಾ ಇದ್ದಿಲ್ಲ. ಅವಳು ಏನ್ ಮಾಡಿದಾಳೆ ಅಂತ ನಿನಗೆ ಗೊತ್ತಿಲ್ವಾ? ಸರಿಯಾಗಿ ಮಾಡ್ತಾಳೆ ಇರು. ನಿನ್ಗುನು ನೀನು ಅವಳ ಪರವಾಗಿ ಮಾತಾಡ್ಬೇಡ. ಏನೋ ಒಂದಿಟ್ಟು ಇವಾಗ ತೊಂದಾಗ್ತಾಳೆ ದುಡ್ಕೊಂಬಂದು ನೀನ್ ಹೆಂಗ ಮನೆಗೆ ಇಟ್ಕೊಂಡವಳೆ. ನಿನ್ನ ಆರಾಮಾಗಿ ಅಡಿಗೆ ಮಾಡ್ಕೊಂಡು ಹುಸೆ ತೊಳ್ಕೊಂಡಿರು ಅಂತ ನಂತನ ನೀನು ಅವಳ ಪರವಾಗಿ ಮಾತಾಡ್ತಾ ಇದೀಯೇನು ಇವಾಗ? ಯೋ ರಾಣಿ, ನಾನು ಹಂಗಲ್ಲ ಕಣೆ ಹೇಳ್ತಾ ಇರೋದು. ನಾನೇನು ಇವಾಗ ಸೇಳಿ ಪರವಾಗೂ ಮಾತಾಡ್ತಾ ಇಲ್ಲ, ನಿನ್ ಪರವಾಗೂ ಮಾತಾಡ್ತಾ ಇಲ್ಲ. ಇರೋ ಸತ್ಯ ಹೇಳ್ತಾ ಇದ್ದೀನಿ. ನೀನು ಆತ್ರಿಗೇಟ ಆಂಜನೇಯ ಆಡ್ದಂಗೆ ಆಡ್ತಿರ್ತೀಯ, ಅದಕ್ಕೆ ಎಲ್ಲ ಗೊತ್ತಾಗೈತೆ. ಇದ್ರಾಗ ಸೇಳಿದೆ ಅಂತ ತಪ್ಪಿದೆ ಹೇಳು. ಸೇಳಿ ಹೇಳ್ದಂಗೆ ನಿನ್ಗೆ ಬುದ್ಧಿ ಕಮ್ಮಿ ತಗ. ತಾಳ್ಮೆನೂ ಇಲ್ಲ ನಿನ್ಗೆ. ಅದಕ್ಕೆ ಮತ್ತೀಗ ಈ ತರ ಎಲ್ಲರ ತಗೋನು ಬಯಸ್ಕೊಂತೀಯ. ಪದೇ ಪದೇ ಸಿಗಾಕೊಂಡು ನಿನ್ ಗಂಡನ್ ತಗೋ, ನಿಮ್ಮ ಅತ್ತೆ ತಗೋ. ಹೋಗ್ಲಿ, ಏನಂದ್ರು ನಿನ್ ಗಂಡಗೆಲ್ಲ ಗೊತ್ತಾಗೋಯ್ತಾ ಸತ್ಯ? ನಾನ್ ಪತ್ರ ಬರ್ದಿದ್ದು, ಆ ಪತ್ರದಿಂದ ಜಗಳ ಆಗಿದ್ದು, ನಿಮ್ಮ ಅಣ್ಣ ಅತ್ತಿಗೆ ಎಲ್ಲ ದೂರ ಆಗಿದ್ದು ಎಲ್ಲ ಗೊತ್ತಾಯ್ತಾ? ನೀನ್ ಇಷ್ಟೆಲ್ಲ ಗೊತ್ತಾಗೈತೆ ಅಂದ್ಮೇಲೆ ಅದು ಗೊತ್ತಾಗೇ ಆಗುತ್ತೆ ಒಂದಲ್ಲ ಒಂದ್ ದಿವಸ. ಈ ಮನೆಯಾಳು ಸೇಳಿ ಇನ್ನು ಅದೇನೇ ನಾವಂತರ ಮಾಡ್ತಾಳೋ ಏನೋ ಈ ಊರಿಗೆ ಬಂದು ಸೇರ್ಕೊಂಡು. ಈ ಶಿಲ್ಪ, ನಾನು ಹೇಳ್ತೀನಿ, ಇವಳನ್ನ ಮಾತ್ರ ನಂಬೇಡ ನೀನು. ಹೇಳ್ತೀನಿ, ನಿನಗೂ ಒಂದಲ್ಲ ಒಂದ್ ದಿವಸ ಮುಹೂರ್ತ ಇಟ್ಟು ಮನೆಯಿಂದ ಆಚೆಗೆ ಹಾಕ್ತಾಳೆ. ನನಗಾಗ್ತೀನಿ, ನಿನಗೂ ಆಗುತ್ತೆ. ಹುಷಾರಾಗಿರು. ಆಯ್ತು ಬಿಡೆ ರಾಣಿ, ನಾನು ಹುಷಾರಾಗಿ ಇರ್ತೀನಿ. ನೀನ್ ಯಾಕೆ ರೇಗಾಡ್ತೀಯ? ನಡಿ ನಡಿ, ಎಲ್ಲಿಗೋ ಹೋಗ್ತಿದ್ಯೇನೋ? ಇನ್ನೆಲ್ಲಿಗೆ ಹೋಗೋಣ? ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಬೇಜಾರಾಯ್ತಾ, ಹೋಗೋಣ ಹೊಲ್ ಕಡೆ ಕಂಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಿದ್ದೆ. ಹೌದಾ, ಬಾ ನಾನು ಹೋಗ್ತೀನಿ. ನಾನು ಬರ್ತೀನಿ ನಿನ್ ಜೊತೆಗೆ. ಬಾರೆ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರೋಣ, ನಿನ್ಗೂ ಸಮಾಧಾನ ಆಗುತ್ತೆ. ನಿನ್ ಗಂಡಗೆ ಇರೋ ವಿಷಯ ಗೊತ್ತಾಯ್ತಾ? ಬೇಡಮ್ಮ ತಾಯಿ, ಗೊತ್ತಾಯ್ತೋ ಗೊತ್ತಿಲ್ವೋ ಅದನ್ನೆಲ್ಲ ತಿಳ್ಕೊಂಡು ನಿಮ್ಗೆ ಏನಾಗ್ಬೇಕಾಗುತ್ತೆ? ಸುಮ್ಮನೆ ನಡಿ. ನಿಮ್ಮ ಹತ್ರ ಏನೋ ಹೇಳೋದೇ ಅಲ್ಲ. ಹೇಳಿದ್ರೆ ನನ್ನೇ ತಗಲಾಕ್ತೀರಾ. ಇದೇ ನಾನು ಬರ್ತೀನಿ. ಅಯ್ಯೋ ರಾಣಿ 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 ತಲೆಗೊಂದು ಈಟು ಬುದ್ಧಿ ಇಲ್ಲ. ಅದಕ್ಕೆ ಪದೇ ಪದೇ ಇವಳು ಸಿಗಾಕೊಂಡು ಹೋಗಿಸ್ಕೊಂತಾಳೆ. ಅದಕ್ಕೆ ಬೇರೆಯವ್ರ ಮೇಲೆ ತಪ್ಪು ಹೊರ್ಸಕ್ ಬರ್ತಾಳೆ. ಈಗ ನನ್ನ ಮೇಲೆ ಹೇಳಕ್ ಬಂದಾಳೆ, ನನಗೆ ಹೇಳಕ್ ಬಂದಾಳೆ. ನಿನ್ನಿಂದನೇ ನಾನು ಬಯಸ್ಕೊಂಡಿದ್ದು, ನಿನ್ನಿಂದನೇ ನನ್ನ ಗುಟ್ಟೆಲ್ಲ ರಟ್ಟಾಗಿದ್ದು ಅಂತಾನೆ. ಅದೇನು ಓದಿ ಅವಳು ಏನು ಕತ್ತಿಯೋ, ಆತರಿಗೆ ಆಂಜನೇಯ ಆಡ್ದಂಗೆ ಆಡ್ತಾಳೆ. ಹಂಗಾಡಕ್ಕೆ ಮತ್ತೀಗ ಇವಳಿಗೆ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು. ತಾಳ್ಮೆ ಅನ್ನೋದೇ ಇಲ್ಲ ಅವಳಿಗೆ. ಟೌನ್ಗೆ ಹೋಗಿ ತರಕಾರಿ ತರೋಣ. ಎಲ್ಲ ಖಾಲಿ ಆಗೈತೆ. ಮತ್ತೆಲ್ಲ ಚೆನ್ನಾಗಿರೋ ತರಕಾರಿ ತಂದು ನಾಳೆಯಿಂದನ ವ್ಯಾಪಾರ ಮಾಡಬೇಕು. ಹೆಂಗೋ ತರಕಾರಿ ವ್ಯಾಪಾರ ಚೆನ್ನಾಗಿ ಆಗ್ತಾಯಿತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.